ತರಾತುರಿಯಲ್ಲಿ ಸ್ಲಂ ಬೋರ್ಡ್ ಕಾಮಗಾರಿಗಳು. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೌದು, ಹುಬ್ಬಳ್ಳಿ ನಗರದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ 1300 ಮನೆ ನಿರ್ಮಾಣಗಳನ್ನ ಮಾಡಿದ್ದಾರೆ. ಬರುವ ಶನಿವಾರ ದಿನಾಂಕ 24ರಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇರುವುದರಿಂದ ಬಸ್ ನಿಲ್ದಾಣ ಮತ್ತು ಬಣ್ಣ ಬಣ್ಣದ ಚಿತ್ತಾರ ಉದ್ಯಾನವನ, ಹೊಸ ಗಿಡ ನೆಡುವ ಹಲವಾರು ಕಾಮಗಾರಿಗಳು ತರಾತುರಿಯಲ್ಲಿ ಮಾಡುತ್ತಿರುವ ದೃಶ್ಯಗಳನ್ನ ನೀವು ನೋಡಬಹುದು. ಅಲ್ಲದೆ ಹಲವಾರು ಮನೆಗಳ ಕಿಟಕಿಗೆ ಹಾಕಿದ್ದ ಗಾಜು ಕನ್ನಡಿ ಬಡಿದು ಕಾಣುತ್ತದೆ. ಸ್ಲಂ ಬೋರ್ಡ್ ಕಾಮಗಾರಿಗಳು ತರಾತುರಿಯಲ್ಲಿ ಕಾಮಗಾರಿಗಳನ್ನ ನಡೆಸುತ್ತಿದ್ದಾರೆ. ಬೃಹತ್ ಸಮಾವೇಶಕ್ಕಾಗಿ ಪೂರ್ವ ಸಿದ್ಧತೆ ಭರದಿಂದ ಸಾಗುತ್ತಿದೆ. ರೆಹಾನ್ ಪಾರ್ಕ್ ಹತ್ತಿರ ಬೃಹತ್ ಪೆಂಡಾಲ್ ಕೂಡ ಹಾಕಿದ್ದಾರೆ. ಪೆಂಡಾಲ್ದಲ್ಲಿ 20ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಫ್ಯಾನ್ಗಳು ಅಳವಡಿಸಿದ್ದಾರೆ. ಲಕ್ಷಾಂತರ ಜನರು ಕುಳಿತುಕೊಳ್ಳಲು ಕುರ್ಚಿಗಳನ್ನ ಹಾಕುವ ಕಾರ್ಯಗಳು ಕೂಡ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಓಣಿಯ ರಸ್ತೆಗಳು ಕೂಡ ನಿರ್ಮಾಣವಾಗಿವೆ. ನಿಜವಾದ ಬಡ ಜನರಿಗೆ ಸ್ಲಂ ಬೋರ್ಡ್ ಮನೆ ಸರ್ಕಾರ ನೀಡುವವರೇನು ಎಂದು ಬಡ ಜನರು ಕಾದು ನೋಡುತ್ತಿದ್ದಾರೆ. ರಂದು ಮನೆಗಳ ಹಸ್ತಾಂತರ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಇಲ್ಲಿನ ಮಂಟೂರು ರಸ್ತೆಯಲ್ಲಿ ನಿರ್ಮಿಸಿದ 1008 ಮನೆ ಸೇರಿದಂತೆ ರಾಜ್ಯಾದ್ಯಂತ ನಿರ್ಮಿಸಿದ ಒಟ್ಟು 42,345 ಮನೆಗಳ ಹಸ್ತಾಂತರ ಕಾರ್ಯಕ್ರಮವನ್ನ ಜನವರಿ 24ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ಜಮೀರ್ ಅಹಮದ್ ರವರ ಅಧ್ಯಕ್ಷತೆ ಹಾಗೂ ಪ್ರಸಾದ್ ಅಬ್ಬೇರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಎಐಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸಂತೋಷ್ ಲಾಡ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಲಾಗಿದೆ.